ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ತಾವು ಕೂಡ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿರ್ತೀರಿ. ಇಲ್ಲಿ ಫಸ್ಟ್ ರೌಂಡ್ ಇಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕಡೆಯ ದಿನಾಂಕ 27ನೇ ಮೇ 2026 ಅಂತ ತಿಳಿಸಲಾಗಿತ್ತು. ನೆಕ್ಸ್ಟು ಇಲ್ಲಿ ಏನಾಯಿತು ಅಂದರೆ ಮತ್ತೆ ವಿದ್ಯಾರ್ಥಿಗಳಿಗೆ 30ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳ ಇಲ್ಲದೇ ಇರುವ ಕಾರಣಕ್ಕಾಗಿ ಮತ್ತೆ ಅಲ್ಲಿ 30ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದರು. ಅಷ್ಟೇ ಅಲ್ಲದೆ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದರು ಆ ಶಾಲೆಯ ವಸತಿ ಶಾಲೆಯ ಪ್ರಾಂಶುಪಾಲರು ಆ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯವರಿಗೆ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಕೂಡ ತಿಳಿಸಿದ್ರು, ತಮ್ಮ ಮಗ ಈ ರೀತಿ ಸೆಲೆಕ್ಟ್ ಆಗಿದ್ದರೆ ತಾವು ಬಂದು ಇಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅಡ್ಮಿಷನ್ ಮಾಡಿರಿ ಅಂತ ಕೂಡ ತಿಳಿಸಿದ್ರು. ಇಲ್ಲಿ ಬಹಳಷ್ಟು ಪೋಷಕರು ಕೂಡ ಇಲ್ಲಿ ಅಡ್ಮಿಷನ್ ಮಾಡಲ್ಲ ಎನ್ನುವಂತಹ ಮಾಹಿತಿ ಇರುತ್ತದೆ. ಹಾಗಾಗಿ ಇಲ್ಲಿ ಇನ್ನು ನಾನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಶಾಲೆಯವರನ್ನ ಕೇಳಿದಾಗ ಅವರು ಕೂಡ ತಿಳಿಸಿರುವಂತಹ ಮಾಹಿತಿ ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ 30ನೇ ತಾರೀಕಿನವರೆಗೂ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಿದರೂ ಕೂಡ ಕೆಲವೊಂದಿಷ್ಟು ಪೋಷಕರು ಅಡ್ಮಿಷನ್ ಮಾಡಲು ನಿರಾಕರಣೆ ಮಾಡಿರ್ತಾರೆ. ಅದಕ್ಕೆ ಕಾರಣಗಳು ನೋಡ್ತಾ ಹೋದಾಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಔಟ್ ಆಫ್ ತಾಲೂಕಿನ, ಹಾಗಾಗಿ ಆ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಲ್ಲ ಎನ್ನುವಂತಹ ಮಾಹಿತಿ ಬಂದಿರುತ್ತದೆ. ಇನ್ನೂ ಒಂದು ಕೆಲವು ಪೋಷಕರು ಇಲ್ಲಿ CBSE ಶಾಲೆಗೆ ಆಯ್ಕೆ ಆಗಬೇಕು ಅನ್ನುವಂತಹ ಒಂದು ಆಸೆ ಇತ್ತು. ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಸ್ಟೇಟ್ ಸಿಲೆಬಸ್ ಇರುವಂಥ ಶಾಲೆಗೆ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಕೆಲವರು ಇಲ್ಲಿ ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಯಾರು ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗಿಲ್ಲ ತಾವೆಲ್ಲರೂ ಕೂಡ ಇಲ್ಲಿ ವೇಟ್ ಮಾಡಿ ಇನ್ನೊಂದು 2-3 ದಿನಗಳಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಬಿಡುಗಡೆ ಆಗುತ್ತೆ. ಯಾಕಂದರೆ ಅವರು ಎಲ್ಲ ಮಾಹಿತಿಯನ್ನು ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ, ಆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಅಡ್ಮಿಷನ್ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಇಲ್ಲಿ ಸಂಪೂರ್ಣವಾಗಿ ಅವರು ರಾಜ್ಯ ಹಂತದ ಕಚೇರಿಗೆ ಇಲ್ಲಿ ಆ ಪ್ರಾಂಶುಪಾಲರು ರವಾನೆ ಮಾಡ್ತಾರೆ. ತದನಂತರ ಅಲ್ಲಿ ಮತ್ತೆ ಆಯ್ಕೆಯನ್ನು ಯಾವ ರೀತಿ ನಡೆಯುತ್ತೆ ಅಂದರೆ ಅದು ವಿದ್ಯಾರ್ಥಿಗಳ ಪಡೆದುಕೊಂಡಂಥ ಅಂಕಗಳು ಹಾಗೂ ಅವರ ಒಂದು ಮೀಸಲಾತಿ ಮತ್ತು ಅವರ ಶಾಲಾವಾರು ಆದ್ಯತೆ ಇವುಗಳನ್ನು ಆಧಾರ ಮೇಲೆ ಮತ್ತೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡುತ್ತೇವೆ ಅಂತ ಕೂಡ ಅವರು ತಿಳಿಸಿರ್ತಾರೆ. ಆದ್ದರಿಂದ ಇನ್ನೂ ಯಾರ್ಯಾರು ಸೆಕೆಂಡ್ ರೌಂಡ್ಗೆ ಆಯ್ಕೆ ಆಗಬೇಕು ಅಂತ ಅಥವಾ ಇಲ್ಲಿ ಆ ಶಾಲೆಗಳಿಗೆ ಅಡ್ಮಿಷನ್ ಮಾಡಬೇಕು ಅಂತ ಏನೋ ಆಸೆ ಇಟ್ಕೊಂಡಿರ್ತೀರಿ ಆ ವಿದ್ಯಾರ್ಥಿಗಳು ತಾವು ಇಲ್ಲಿ ಸ್ವಲ್ಪ ದಿನವರೆಗೂ ಕಾಯಬೇಕಾಗುತ್ತೆ. ಅಟ್ಲೀಸ್ಟ್ ಈ ವಾರ ಈ ಶನಿವಾರದ ಒಳಗಾಗಿ ಮತ್ತೆ ಸೆಕೆಂಡ್ ರೌಂಡ್ ಲಿಸ್ಟು ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಬಾರಿ ಜೂನ್ 20 ಒಳಗಾಗಿ ಎಲ್ಲ ಥರದ ಇಲ್ಲಿ 3 ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಮುಕ್ತಾಯವಾಗುವಂಥ ಸಾಧ್ಯತೆ ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಸೊ ತಾವೆಲ್ಲರೂ ಕೂಡ ಪೋಷಕರು ಯಾರಾದರೂ ಅಥವಾ ವಿದ್ಯಾರ್ಥಿಗಳು ಈ ಶಾಲೆಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡವರು ತಾವು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನೂವರೆಗೂ ಆ ಶಾಲೆಯ ವಿದ್ಯಾರ್ಥಿಗಳ ಎಷ್ಟು ಜನ ಅಡ್ಮಿಷನ್ ಮಾಡಿದ್ದಾರೆ ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಅವರು ರಾಜ್ಯ ಹಂತದ ಕಚೇರಿಗೆ ರವಾನಿಸಬೇಕು. ತದನಂತರ ಸೆಕೆಂಡ್ ರೌಂಡ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ಇರುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ನಾನು ಕೂಡ ತಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಧನ್ಯವಾದಗಳು.